ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಬೀದಿ ಕಾಮಣ್ಣರ ಹಾವಳಿ. ಮಿಡ್ ನೈಟ್ ಯುವತಿಯರ ಹಿಂಬಾಲಿಸಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಾಗ್ತಾ ಇದೆ. ಹೋಗ್ತಾ ಇದೆ ಬೀದಿ ಕಾಮಣ್ಣರ ಹಾವಳಿ. ಮಿಡ್ ನೈಟ್ ಆಯ್ತು ಅಂತಂದ್ರೆ ಯುವತಿಯರು ಓಡಾಡುವ ಹಾಗೆ ಇಲ್ಲ. ಲೈಂಗಿಕ ಕಿರುಕುಳಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಬಿಟಿಎಂ ಲೇಔಟ್ ನಲ್ಲಿ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ. ಯುವತಿಯರನ್ನ ಹಿಂಬಾಲಿಸಿ ಮುತ್ತಿಟ್ಟು ವಿಕೃತಿಯನ್ನ ಮೆರೆದಿದ್ದಾರೆ. ಬೆಂಗಳೂರಲ್ಲಿ ರಾತ್ರಿ 1:30 ವೇಳೆ ನಡೆದಿರುವಂತಹ ಘಟನೆ ಇದು. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ನೋಡಿ, ಹೆಣ್ಣು ಮಕ್ಕಳಿಗೆ ಯುವತಿಯರು, ಹೆಣ್ಮಕ್ಳು ಅಂತ ನಾವೇನ್ ಕರಿತೀವಿ, ಅವ್ರು ಯಾರಿಗೂ ಕೂಡ ರಕ್ಷಣೆ ಇಲ್ಲದಂತ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಪಾಪ ತಂಪಾಡಿಗೆ ತಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಹಿಂದೆಯಿಂದ ಬಂದಂತಹ ಬೀದಿ ಕಾಮಣ್ಣ ಆಕೆಯನ್ನ ಎಳೆದಾಡಿ ಆಕೆಗೆ ಮುತ್ತಿಟ್ಟು ಎಸ್ಕೇಪ್ ಆಗ್ತಾನೆ. ಆ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ. ಬೀದಿ ಕಾಮಣ್ಣರಿಗೆ ಯಾವಾಗ ಕಡಿವಾಣ ಹಾಕೋದು? ಗಾಂಧೀಜಿಯವರು ಹೇಳಿದ್ರು, ಯಾವಾಗ 12 ಗಂಟೆಯ ನಂತರ ಒಬ್ಬ ಮಹಿಳೆ ಒಂಟಿಯಾಗಿ ಓಡಾಟವನ್ನ ಮಾಡ್ತಾಳೋ ಅವಾಗ್ಲೇ ನಮ್ಗೆ ಸ್ವಾತಂತ್ರ್ಯ ಸಿಗೋದು ಅಂತ ಹೇಳಿ. ಆದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಬಹಳ ವರ್ಷಗಳಾಗ್ಬಿಟ್ಟಿದೆ. 75 ವರ್ಷನೇ ಕೂಡ ನಾವು ಮುಗಿಸ್ಬಿಟ್ಟಿದ್ದೀವಿ. ಬಟ್ ಆದ್ರೆ ಈ ಬೀದಿ ಕಾಮಣ್ಣರ ಹಾವಳಿ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳು, ಅದಕ್ಕೆ ಕಾನೂನನ್ನ ತರುವಂತಹ ಕೆಲಸಗಳು ಇಲ್ಲಿವರೆಗೂ ಕೂಡ ಆಗಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ಸರಿಯೇ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಹೆಣ್ಮಕ್ಳಿಗೆ ಸೇಫ್ಟಿ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇದೆ.